ಬಿಡದಿ ಟೌನ್ಶಿಪ್ ಪರ ವಿರೋಧದ ಹಕ್ಕಜುಗಾಟದ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಮೌನವಾಗಿಯೇ ಯೋಜನೆ ಜಾರಿಗೆ ತರಲು ಪ್ಲಾನ್ ಮಾಡಿದ್ದಾರೆ. ಟೌನ್ಶಿಪ್ ಕುರಿತ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರಸ್ಪರ ಆಹ್ವಾನಿಸಿದ್ರು. ವಿಧಾನಸೌಧದಲ್ಲಿ ಚರ್ಚೆಗೆ ಡಿಕೆ ಶಿವಕುಮಾರ್ ಎಚ್ಡಿಕೆ ಕುಮಾರಸ್ವಾಮಿಗೆ ಆಹ್ವಾನಿಸಿದ್ರು. ನಿನ್ನೆ ಎಚ್ಡಿಕೆ ಕುಮಾರಸ್ವಾಮಿ ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ಡಿಕೆ ಶಿವಕುಮಾರ್ಗೆ ಪಂಥಾಹ್ವಾನ ನೀಡಿದ್ರು. ಆದ್ರೆ ಸಿಎಂ ಮಾತ್ರ ಬೈರಮಂಗಲ ಚರ್ಚೆಗೆ ತೆರಳದೆ ಸೈಲೆಂಟ್ ಆಗಿದ್ರು. ಈ ಮಧ್ಯೆ ಒಂದೊಂದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದ್ದು ಮೌನವಾಗಿ ಯೋಜನೆ ಜಾರಿಗೊಳಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರಕೃತಿ ನಮ್ಮದು ಭವಿಷ್ಯ ನಮ್ಮದು ಅನ್ನೋ ಹೆಸರಿನಲ್ಲಿ ಅಪ್ಪಿಕೋ ಚಳವಳಿ 2.0ಗೆ ಕರೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಆದ್ರೆ 15 ಲಕ್ಷಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗುತ್ತೆ. ಹೀಗಾಗಿ ಮರಗಳನ್ನ ತಬ್ಬಿಕೊಂಡು ಅವುಗಳನ್ನ ಕಡಿಯಲು ಬಿಡೋದಿಲ್ಲ ಅಂತ ರೈತರು ಸಂದೇಶ ಸಾರಿದ್ದಾರೆ. ಬೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ರೈತರು ಪಾದಯಾತ್ರೆ ಮಾಡಿ ಬಳಿಕ ಬನ್ನಿಗಿರಿ ಗ್ರಾಮದಲ್ಲಿ ಮರಗಳನ್ನ ತಬ್ಬಿಕೊಂಡು ಅಪ್ಪಿಕೋ ಚಳುವಳಿ 2.0 ಮಾಡಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ ವರೆಗಿನ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹೆಬ್ಬಾಳ ಜಂಕ್ಷನ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಸಚಿವರಾದ ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್, ಬಿಡಿ ಅಧ್ಯಕ್ಷ ಶಾಸಕ ಎನ್.ಎ. ಹಾರೀಸ್ ಸಿಎಂಗೆ ಸಾಥ್ ನೀಡಿದ್ರು. ಮಂಡ್ಯದ ಪ್ರಸಿದ್ಧ ನಿಮಿಷಾಂಬ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗಿದ್ದು 49.44 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಜೊತೆಗೆ 77 ಗ್ರಾಂ ಚಿನ್ನ, 455 ಗ್ರಾಂ ಬೆಳ್ಳಿ ಹರಕೆ ರೂಪದಲ್ಲಿ ಭಕ್ತರು ಸಮರ್ಪಿಸಿದ್ದಾರೆ. ದೇವಾಲಯದ ಇಒ ನೇತೃತ್ವದಲ್ಲಿ ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ. ಈ ವೇಳೆ 70 ಜನ ಸ್ವಸಹಾಯ ಸಂಘದ ಸದಸ್ಯರು ಭಾಗಿಯಾಗಿದ್ದು ಎಣಿಕೆಯಾದ ಹಣ ಚಿನ್ನಾಭರಣ ಬ್ಯಾಂಕಿಗೆ ಜಮೆ ಮಾಡಲಾಗಿದೆ. ಗಂಡು ಮಗು ಹುಟ್ಟಿದ್ದಕ್ಕೆ ಪಾರ್ಟಿ ಕೇಳಿದ್ದ ಸ್ನೇಹಿತನನ್ನೇ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆಗೈದ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬಣ್ಣೂರು ಗ್ರಾಮದಲ್ಲಿ ಕಂಡು ಬಂದಿದೆ. ಗಂಡು ಮಗು ಹುಟ್ಟಿದ್ದಕ್ಕೆ ವಿಶ್ವನಾಥ್ ಪೂಜೇರಿ ಬಳಿ ಹನುಮಂತಪ್ಪ, ಯಮನಪ್ಪ ಪಾರ್ಟಿ ಕೇಳಿದ್ದ. ಮದ್ಯದ ಅಮಲಿನಲ್ಲಿದ್ದ ಇಬ್ಬರ ನಡುವೆ ಪಾರ್ಟಿ ವಿಚಾರವಾಗಿ ಗಲಾಟೆಯಾಗಿತ್ತು. ಈ ವೇಳೆ ವಿಶ್ವನಾಥ್ ಕಣ್ಣಿಗೆ ಹನುಮಂತಪ್ಪ ಬೆರಳು ರಭಸವಾಗಿ ತಾಗಿದೆ. ಇದೇ ಸಿಟ್ಟು ಇಟ್ಟುಕೊಂಡ ಹನುಮಂತಪ್ಪ ತಲೆಗೆ ಕಲ್ಲಿನಿಂದ ಹೊಡೆದು ವಿಶ್ವನಾಥ್ ಕೊಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವ ಕಾರಣಕ್ಕೆ ಸ್ಥಳದಲ್ಲೇ ಹನುಮಂತಪ್ಪ ಮೃತಪಟ್ಟಿದ್ದಾನೆ. ಘಟನೆ ಸಂಬಂಧ ಆರೋಪಿ ವಿಶ್ವನಾಥ್ ಬಂಧಿಸಿ ನೇಸರಗಿ ಠಾಣೆ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತೊಮ್ಮೆ ತಾರಕಕ್ಕೇರಿದೆ. ಇರಾನ್ ತನ್ನ ವಿರುದ್ಧ ಅಮೆರಿಕ ನಡೆಸಿದ ಇತ್ತೀಚೆಗಿನ ವೈಮಾನಿಕ ದಾಳಿಗೆ ಪ್ರತೀಕಾರವಾಗಿ ಕುವೈತ್ ಮತ್ತು ಬಹ್ರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಹಾಗೂ ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ಈ ಬೆಳವಣಿಗೆಯಿಂದ ಕೆಲವೇ ವಾರಗಳ ಹಿಂದೆ ಜಾರಿಗೆ ಬಂದಿದ್ದ ಕದನ ವಿರಾಮ ಒಪ್ಪಂದ ಸಂಪೂರ್ಣವಾಗಿ ಮುರಿಯುವ ಆತಂಕ ಎದುರಾಗಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಮ್ಮ ನೌಕಾಪಡೆ ಮತ್ತು ವೈಮಾನಿಕ ಪಡೆ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿವೆ ಎಂದು ತಿಳಿಸಿದೆ. ಮಲಯಾಳಂನ ಎವರ್ ಗ್ರೀನ್ ಸಿನಿಮಾಗಳಲ್ಲಿ ಪ್ರೇಮಂ ಸಿನಿಮಾ ಮರೆಯೋಕೆ ಆಗಲ್ಲ. ಇಂತಹ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ನಟ ನವೀನ್ ಪೋಲಿ, ನಿರ್ದೇಶಕ ಆಲ್ಫಿನ್ಸೋ ಪುತ್ರ ಮತ್ತೆ ಒಂದಾಗ್ತಿದ್ದಾರೆ. ನೇರಂ ಪ್ರೇಮಂ ಬಳಿಕ ಹ್ಯಾಟ್ರಿಕ್ ಹಿಟ್ ಕೊಡಲು ಇಬ್ಬರು ಸಿದ್ಧರಾಗಿದ್ದು ವಿಜಯಂ ಅನ್ನೋ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನೆವಿನ್ ಬೈಕ್ ರೇಸರ್ ಆಗಿ ಕಾಣಿಸಿಕೊಂಡಿದ್ದು ಟೈಟಲ್ ಟೀಸರ್ ಕುತೂಹಲ ಹುಟ್ಟುಹಾಕಿದೆ. ತಮಿಳಿನ ಖ್ಯಾತ ನಿರ್ಮಾಪಕ ಸುಧನ್ ಸುಂದರಂ ಜೊತೆ ನಟಿ ಶರ್ಮಿಳಾ ಮಾಂಡ್ರೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಅದ್ಧೂರಿ ನಿಶ್ಚಿತಾರ್ಥದ ಫೋಟೋಗಳು ನಟಿ ಶರ್ಮಿಳಾ ಮಾಂಡ್ರೆ ಹಂಚಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಭಾವಿ ಪತಿಯನ್ನ ಅಭಿಮಾನಿಗಳಿಗೆ ಶರ್ಮಿಳಾ ಮಾಂಡ್ರೆ ಪರಿಚಯಿಸಿದ್ದಾರೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಿಲಯನ್ಸ್ ಇಂಡಸ್ಟ್ರೀಟ್ ನಿರ್ದೇಶಕ ಅನಂತ್ ಅಂಬಾನಿ ಭೇಟಿ ನೀಡಿದ್ದಾರೆ. ಸುಪ್ರಭಾತ ಸೇವೆ ನಡೆಸಿದ ಬಳಿಕ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅನಂತ್ ಅಂಬಾನಿ ದೇವರಿಗೆ ಮುಡಿ ಸಮರ್ಪಿಸಿ ತೆರಳಿದ್ದಾರೆ. ಹುಲಿ ದಾಳಿಯಿಂದ ಮೈಸೂರಿನ ಬೆಣ್ಣಿಗೆರೆ ಗ್ರಾಮದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗ್ರಾಮದ ನಿವಾಸಿಯಾಗಿದ್ದ ಕಿರಣ್ನ ಬೆನ್ನು, ಕತ್ತಿನ ಭಾಗಕ್ಕೆ ಹುಲಿ ದಾಳಿ ಮಾಡಿ ಗಾಯಗೊಳಿಸಿದೆ. ಸದ್ಯ ಪ್ರಾಣಾಪಾಯದಿಂದ ಕಿರಣ್ ಪಾರಾಗಿದ್ದು ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಪಟ್ಟು ಹಿಡಿದಿದ್ದಾರೆ.